ಇನ್ನು ದೇಶದ ಗಮನ ಸೆಳೆದಂತಹ ಪಂಚರಾಜ್ಯ ಚುನಾವಣೆಯ ಪೈಕಿ 3 ರಾಜ್ಯಗಳಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ಅಸ್ಸಾಂ, ಕೇರಳ ಹಾಗೂ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಭರ್ಜರಿ ವೋಟಿಂಗ್ ನಡೀತಾ ಇದೆ. ಅಸ್ಸಾಂನಲ್ಲಿ 11 ಗಂಟೆಯವರೆಗೂ 39% ಮತದಾನ ಆಗಿದೆ. ಕೇರಳದಲ್ಲಿ 33%, ಪುದುಚೇರಿಯಲ್ಲಿ 37% ವೋಟಿಂಗ್ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ಬಂದು ವೋಟಿಂಗ್ ಮಾಡಿದ್ದಾರೆ. ಅಸ್ಸಾಂ, ಕೇರಳ ಹಾಗೂ ಪುದುಚೇರಿ 3 ರಾಜ್ಯಕ್ಕೂ ಇವತ್ತು ಚುನಾವಣೆ ನಡೀತಾ ಇದೆ. 126 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರುವಂತಹ ಅಸ್ಸಾಂ, 140 ವಿಧಾನಸಭಾ ಕ್ಷೇತ್ರ ಹೊಂದಿರುವಂತಹ ಕೇರಳ ಹಾಗೂ 30 ಕ್ಷೇತ್ರಗಳನ್ನು ಹೊಂದಿರುವಂತಹ ಪುದುಚೇರಿಗೆ ಇವತ್ತು ವೋಟಿಂಗ್ ನಡೀತಾ ಇದೆ. 11 ಗಂಟೆಯವರೆಗೂ ಅಸ್ಸಾಂನಲ್ಲಿ ನಾವು ಗಮನಿಸಿದ್ವಿ 39% ವೋಟಿಂಗ್ ಆಗಿದ್ರೆ, ಕೇರಳದಲ್ಲಿ 33% ಹಾಗೂ ಪುದುಚೇರಿಯಲ್ಲಿ 37% ಮತದಾನ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ವೋಟಿಂಗ್ ಮಾಡಿದ್ದಾರೆ. ವಯೋವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಅಸ್ಸಾಂ, ಕೇರಳ, ಪುದುಚೇರಿ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಚಿತ್ರಣವನ್ನ ನಾವು ಕಂಡ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.